ಪಾಠ ಕೇಳುವಂಥ ಸಂದರ್ಭದಲ್ಲಿ ಹೃದಯಾಘಾತದಿಂದಾಗಿ ವಿದ್ಯಾರ್ಥಿಯೋರ್ವ ಸಾವನ್ನಪ್ಪಿದ್ದಾನೆ. ರಾಜ್ಯದಲ್ಲಿ ಅನಾಹುತಗಳು ಹೇಗೆ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಕೈಗನ್ನಡಿ. ಬಟ್ ವಿಚಾರ ಅಂತ ಅಂದರೆ ಆ ವಿದ್ಯಾರ್ಥಿಗೆ ಆಲ್ರೆಡಿ ಹೃದಯ ಸಂಬಂಧಿ ಸಮಸ್ಯೆ ಇತ್ತು. 4ನೇ ತರಗತಿ ವಿದ್ಯಾರ್ಥಿ ಆತ. 4ನೇ ತರಗತಿ ಅಂದರೆ 10 ವರ್ಷ ಹತ್ತತ್ರ. ಮನೋಜ್ ಅಂತ ಹೇಳಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಂತೆ ಮನೋಜ್. ಆ ಕಾರಣಕ್ಕಾಗಿ ಬಹುಶಃ ಆತನಿಗೆ ಸಮಸ್ಯೆ ಇತ್ತು ಅಂತ ಕಾಣಿಸುತ್ತೆ. ಅಂದರೆ ಹೃದಯದಲ್ಲಿ ಹೋಲ್ ಇದೆ ಅನ್ನುವಂಥದ್ದು. ಈ ಮಕ್ಕಳಲ್ಲಿ ಕೆಲವರಲ್ಲಿ ಈ ಹೋಲ್ ಇರುತ್ತೆ ಹೃದಯದಲ್ಲಿ. ಸೊ ಅದಕ್ಕೆ ಅವರು ಪಾಪ ಅವರು ಕೊನೆ ಉಸಿರಿನ ತನಕನೂ ಚಿಕಿತ್ಸೆ ಪಡಿತಾನೇ ಇರಬೇಕು. ಆ ರೀತಿಯಾದಂಥ ಸಮಸ್ಯೆ ಇರುತ್ತೆ. ಸೊ ಇಲ್ಲೂ ಆ ವ್ಯಕ್ತಿಗೆ, ಈ ಹುಡುಗರಿಗೆ ಹಾಗೆ ಆಗಿದೆ ಅಂತ ಕಾಣಿಸುತ್ತೆ. ಹಾಗಂತ ಭಾಳ ಭಯ ಬಿದ್ದು ನಮಗೇನಾಗ್ಬಿಡುತ್ತೋ ಅನ್ನುವಂಥ ರೀತಿಯ ಅಂತ ಆತಂಕ ಬೇಡ. ಹಾಗಂತ ನಮಗೇನೂ ಆಗೋದಿಲ್ಲ ಅನ್ನುವಂಥ ನಿರ್ಲಕ್ಷ್ಯನೂ ಬೇಡ. ಸ್ವಲ್ಪ ಹುಷಾರಾಗಿರಬೇಕು. ನಾವೇನು ತಿಂತಾ ಇದ್ದೀವಿ, ನಾವೇನು ಕಸರತ್ತು ಮಾಡ್ತಾ ಇದ್ದೀವಿ, ತಿಂದಿದ್ದು ಕರಗಿಸ್ತಾ ಇದ್ದೀವ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆಯಾ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕೊಡಬೇಕಾಗಿದೆ.